ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮಮ್ಮ ಇಬ್ಬರು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನೋಡಿ ಟೈಮ್ ಎಷ್ಟಾಗಿದೆ ಅಂದರೆ ಇವಾಗ 1:58. ಇಷ್ಟೊತ್ತಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಂದರೆ ನಾನು ಇನ್ನೊಬ್ಬ ಫ್ಯಾಮಿಲಿ ಮೆಂಬರ್ ಬರ್ತಾನೆ ಅಂತ ಹೇಳಿದ್ನಲ್ಲ, ಬೇರೆ ಯಾರು ಅಲ್ಲ, ನನ್ನ ತಮ್ಮ ಬರ್ತಿದ್ದಾನೆ. ಅವನ್ನ ಪಿಕ್ ಮಾಡೋಣ, ಅವನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಅಮ್ಮನೂ ರೆಡಿ ಆಗೋರೆ, ನಮ್ಮಮ್ಮನೂ ತೋರಿಸ್ತೀನಿ. ಹೇಳಿ ಹೆಂಗೆ ಅನಿಸ್ತಾ ಇದೆ? ಹೆಂಗೆ ಅನಿಸ್ತಾ ಇದೆ ಅಂದರೆ, ಒಂದು ವರ್ಷ ಆಗಿದೆಯಲ್ಲ ಮಗನ ನೋಡಿ, ಖುಷಿ ಆಗುತ್ತೆ. ಖುಷಿ ಆಗ್ತಾ ಇದೆಯಾ? ನಿಮ್ಮ ಕಿರಿಪುತ್ರ ನೋಡೋಕ್ಕೆ ತುಂಬ ಖುಷಿ ಪಡ್ತಿದ್ದೀರಾ? ಖುಷಿ ನಿಂಗೆ ಖುಷಿ ಇಲ್ವಾ? ನನಗೂ ಖುಷಿ ಇದೆ. ಹಂಗೆ ಓಡೋಣ ಹಂಗಾರೆ. ಓಕೆ ಗೈಸ್, ಬನ್ನಿ ಓಡೋಣ. ಲೆಟ್ಸ್ ಗೋ. ಗೈಸ್, ಇವಾಗ ನಾನು ನಮ್ಮಮ್ಮ ಇಬ್ಬರು ಏರ್ಪೋರ್ಟಿಗೆ ಬಂದಿದ್ದೀವಿ. ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ನೋಡಿ ಏರ್ಪೋರ್ಟ್ ಹೆಂಗಿದೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇನ್ನು ಅಲ್ಲಿವರೆಗೂ ಇಲ್ಲೇ ಎಲ್ಲ ಕುತ್ಕೊಳ್ಳೋದು, ಕಾಫಿ ಕುಡಿಯೋದು. ನೋಡಿ ನಮ್ಮ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ವೆಯ್ಟ್ ಮಾಡಬೇಕು, ಮಸ್ಟ್ ಇನ್ನೊಂದು ಅವರ್ ಅಂತೂ ವೆಯ್ಟ್ ಮಾಡಲೇಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಅಲ್ಲಿ ವೆಯ್ಟ್ ಮಾಡೋಣ. ನೋಡಿ ಯಾವುದೋ ಕೋತಾಸ್ ಕಾಫಿ. ಕಾಫಿ ಕುಡಿತೀರಾ? ಕೋತಾಸ್ದು ಕೋತಾಸ್ ಕಾಫಿ ಕುಡಿತೀರಾ? ನೋಡಿ ಯಾವುದು ಆಂಟಿ ಇದೆ. ಮತ್ತು ಬನ್ನಿ ಅವ್ರು ಕುತ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಹೊತ್ತು, ಆಮೇಲೆ ಹೋಗೋಣ ಕುಡಿಯೋದು ತಿನ್ನೋದು ಮಾಡೋಣ. ಫಸ್ಟ್ ಏರ್ಪೋರ್ಟ್ ತೋರಿಸ್ತೀನಿ. ನೋಡಿ ಗೈಸ್ ಹೆಂಗಿದೆ ಏರ್ಪೋರ್ಟು, ನೆಕ್ಸ್ಟ್ ಲೆವೆಲ್ ಸೆಕ್ಸಿಯಾಗಿದೆ ಏರ್ಪೋರ್ಟ್ ಮಾತ್ರ. ಯಾವ್ದಲ್ಲಿ ಬರ್ತಾನೆ ಅಂತ ನೋಡಿ. ಹೀಗೆ ವೆಯ್ಟ್ ಮಾಡಬೇಕು. ಎಷ್ಟು ಜನ ಕಾಯ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಗೋಸ್ಕರ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಈ ಗೇಟಿಂದ ಬರ್ತಾರೆ. ನೋಡೋಣ ಅಷ್ಟು. ಅಮ್ಮ ಕಾಫಿ ಕುಡಿಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ ಕಾಫಿ ಕುಡಿಯೋಕೆ ಹೋಗೋಣ. ಸರ್ ಒಂದು ಕಾಫಿ. ಹಾಂ ಹೌದು. ಎಷ್ಟು ಆಗ್ಬೇಕು ಮ್ಯಾಮ್? ಒಂದೇ ಸಾಕ್ತಾನೆ. ನೋಡಿ ಮಾಮ್ ಕಾಫಿ ಸಾಯ್ತು. ಸಕ್ಕರೆ ಒಂದು ಫುಲ್ ಆಗ್ತಾ ಇದ್ದೀರಾ? ಒಂದು ಪ್ಯಾಕೆಟ್ ಶುಗರ್ ಹಾಕೋದು ಅದಕ್ಕೆ ಸಕ್ಕರೆಯ? ಹಂಗೆ ಕುಡೀರಿ ಆಯಿತು. ಬೇಡ ಕೊಡಲ್ಲ ಅವನು. 135 ರೂಪಾಯಿ ಕೊಟ್ಟಿದ್ದೀವಿ, ಇನ್ನೊಂದು ಗ್ಲಾಸ್ ಕೊಡ್ತಾನೆ ಅವನು. ಅವ್ನು ಕೊಟ್ಟಿರೋದೇ ಒಂದು ಗ್ಲಾಸ್ ಹೆಚ್ಚು. ಅದು ಗ್ಲಾಸ್ಗೆಲ್ಲ ಅಕೌಂಟಬಿಲಿಟಿ ಇರುತ್ತೆ. ನಿಮ್ಗೆ ಹಂಗೆಲ್ಲ ಗ್ಲಾಸ್ ಅವ್ನು ಕೊಟ್ಬಿಡಲ್ಲ, ತಗೊಳಪ್ಪ ಅಂತ. ಕುಡೀರಿ, ಇಸ್ಪಿಂಗ್ ಹಾಕ್ತೀನಿ, ಕುಡೀರಿ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡಿ. ಟೇಸ್ಟ್ ಮಾಡಿ ಮಾಮ್. ಕೋತಾಸ್ ಕಾಫಿ. ಅಮ್ಮ ಕೋತಾಸ್ ಕಾಫಿ ಕುಡಿತಾವ್ರಿ. ಇದು ಕಾಫಿ ಸಕ್ಕರೆ ಹಂಗೆಲ್ಲ ಸಪ್ಪೆನೆ. ಇನ್ನೊಂದು ಹಾಕೋಬೇಕು ಹಂಗಾರೆ? ತಗೊಳ್ಳೋದು ಆಯ್ತು. ಲಿವಿಸ್ಟಾ ತೊಗೊಂಡಿದ್ರೆ 50 ಪ್ಯಾಕೆಟ್ ಬಂದಿರೋದು ಕಾಫಿ ಪುಡಿ. ನನ್ನಿ ಕೂಚಂಡಿ ಸಾಕು ಅಂತ ಕಾಫಿ ಕೊಟ್ಟರು ಕುಡಿತಾ ಇದ್ದೀನಿ. ಕಾಫಿ ಚೂರು ಚೆನ್ನಾಗಿಲ್ಲ. ಸುಮ್ಮನೆ 135 ರೂಪಾಯಿ ಕೊಟ್ಟಿದ್ದಾಯ್ತು. ಆದರೆ ಇದೇಗಿದೆ ಬರಬಾರ್ದು ಅಂತ ತಗೊಂಡು. ಏರ್ಪೋರ್ಟ್ ಕಾಸ್ಟ್ಲಿ ಅಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ ಜಾಗ ಮತ್ತು ನೆಕ್ಸ್ಟ್ ಲೆವೆಲ್ ಸಖತ್ತಾಗಿದೆ. ಅಮ್ಮ ಎಂಜಾಯ್ ಮಾಡ್ತಾ ಅವ್ರೆ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್. ಮಾಡ್ದ ಮಗ 20 ನಿಮಿಷನಾ? ಹಂಗೆ ಅಲ್ಲೇ ತಡೆಯೋಕೆ ಆಯ್ತಾ ಇಲ್ಲ. 20 ನಿಮಿಷ ಅಂತ ನಮ್ಮಮ್ಮ ವೆಯ್ಟ್ ತಡೆಯೋಕೆ ಆಗ್ತಾ ಇಲ್ಲ ನಮ್ಮಮ್ಮನ ಕೈಲಿ. ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ?
ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಹೇಳಿ ಮಾಮ್, ಮಾತಾಡಿ. ಏನು ಬರ್ತಾನೆ ಅಂದ, 5 ನಿಮಿಷ ಅಂದವನೆ ನೋಡಿ. ನೀವು ನೋಡಿ ಎಲ್ಲ ಹೆಂಗೆ ಕಾಯ್ತವ್ರೆ ಜನಗಳು. ದೂರ ಇದನ್ನಲ್ಲ ಅಂತ ಬೇಜಾರು. ಜೊತೆಗಿರ್ಬೇಕಿತ್ತಲ್ಲ ಅನ್ಸ್ತಾರೆ. ಏನು ಮಾಡೋಕ್ಕಾಗಲ್ಲ, ಕೆರಿಯರ್ ಗ್ರೋತ್ಗೋಸ್ಕರ ಹೋಗಲೇಬೇಕು. ಆ ಕೆರಿಯರ್ ಗ್ರೋತ್ಗೋಸ್ಕರ ಒಂದಲ್ಲ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೆರಿಯರ್ ಗ್ರೋತ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತಲ್ಲ. ಹೋಗ್ತೀನಿ ಅಂದಾಗ ನಾವು ಕಳಿಸೋ ಎಷ್ಟು ನಾವು ತಗೊಂಡ ಡಿಸಿಷನ್ ಅಷ್ಟೊಂದು ಸುಲಭ ಆಗಿಲ್ಲ. ಹೌದು, ನಾವಿರೋ ಸಿಚುವೇಶನ್ ಅವಾಗ ಕಳಿಸೋ ಸ್ಥಿತಿಯಲ್ಲಿ ಇರಲಿಲ್ಲ. ಒಂದ್ಸಲ ಯೋಚನೆ ಮಾಡಿದ್ವಿ, ಅವತ್ತು ಕಳಿಸೋದೇ ಬೇಡವಾ ಏನೋ ಅಂತ. ಅವನು ಯಾವತ್ತೂ ಎಲ್ಲೂ ಓದೋನೇ ಇಲ್ಲ. ಹೌದು, ಒಂದು ಟ್ರಿಪ್ ನಾನು ಜಾಸ್ತಿ ಟ್ರಿಪ್ ಎಲ್ಲ ಓಡಾಡ್ತಾ ಇದ್ದವು, ಅವನು ಯಾವ ಟ್ರಿಪ್ಪು ಓಡಾಡ್ತಾ ಇರಲಿಲ್ಲ. ಓನ್ಲಿ ಪರ್ಸನ್ ಅವನು. ಅವನೇ ಹೋಗಿ ಅಡುಗೆ ಮಾಡಿಕೊಂಡು ಒಂದೆಲ್ಲ ಇವಾಗ ಅವನು ಸ್ವಂತ ಮಾಡ್ಕೊತಾನೆ ಅಂದರೆ. ಯಾರು ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ದ, ನಾನು ಹಾಸ್ಟೆಲ್ಗೆ ಸೇರಿಸಿ ಅಂತ. ಹಾಂ, ಇಬ್ಬರು ಜಗಳ ಆಡ್ಕೊಂಬಿಡೋದು. ಹಾಸ್ಟೆಲ್ಗೆ ಸೇರಿಸೋದು ಒಂದು ದೊಡ್ಡ ಹಾಸ್ಟೆಲ್ಗೆ ಕೊಟ್ಟು ಇವಾಗ ಯಾವಾಗಲೂ ರೇಗಿಸ್ತಾ ಇರ್ತೀನಿ. ಚಿಕ್ಕದ್ರಲ್ಲಿ ಹಾಸ್ಟೆಲ್ಗೆ ಸೇರಿಸ್ಬಿಡಿ ಅಂತ ಇದ್ದಲ್ಲ, ನಿಮ್ಮ ಅಣ್ಣನ ಜೊತೆ ಜಗಳ ಆಡ್ಕೊಂಡು ನೋಡಪ್ಪ ಇವಾಗ ಎಂಥ ಹಾಸ್ಟೆಲ್ ಸಿಕ್ಕಿದೆ ನಿಮಗೆ. ಅವನೇ ಅಡುಗೆ ಮಾಡ್ಕೋಬೇಕು, ಅವನೇ ತಿನ್ನಬೇಕು, ಅವನೇ ಇರಬೇಕು. ಏನು ಮಾಡೋಕ್ಕಲ್ಲ, ಲೈಫು ಚೇಂಜ್ ಮಾಡಿಬಿಡುತ್ತೆ ಎಲ್ಲನೂ. ಇಟ್ಸ್ ಕಾಲ್ಡ್ ಲೈಫ್. ಹೇಳಿ. ಅವ್ರ ಅಪ್ಪ ಇದ್ದೀರಾ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಮ್ಮ ಅಪ್ಪ ಇದ್ದೀರಿ, ಇನ್ನೂ ಖುಷಿ ಪಡ್ತಾಯಿದ್ರು. ಲೆಟ್ಸ್ ಗೋ ವಿತ್ ಅ ಫ್ಲೋ ಅಷ್ಟೆ. ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು, ನಮಗೆ ನಾವೇ ಖುಷಿ ಪಡಬೇಕು ಅಷ್ಟೆ. ನಂಬರ್ 2ಲೇ ಜಾಸ್ತಿ ಜನ ಬರ್ತಾರೆ. ನಂಬರ್ 3, ನಂಬರ್ 4 ಎಲ್ಲ ಕಡಿಮೆ ಜನ ಅಲ್ವಾ? ಮೋಸ್ಟ್ಲಿ ಒಳಗಡೆಯಿಂದ ದೂರ ಅನಿಸುತ್ತೆ, ಅದಕ್ಕೆ ಈ ಕಡೆಯಿಂದಲೇ ಜಾಸ್ತಿ ಜನ ಬರ್ತಾರೆ. ನಾವು ಇರಬೇಕು ಬಿಡ್ತಾರೆ. ನೀವು ಬಂದ ಮಮ್ಮಿ. ಕರುಳಿನ ಸಂಬಂಧ ಕರಗದ ಅನುಬಂಧ. ಮಂದ ಆಸ ನೋಡಿದೆ. ಉಸಿರೆಯಲ್ಲಿ ಲಾಲಿ ಅಪ್ಪುಗೆ ತೂಗೋ ಜೋಲಿ ಬದುಕಿನ ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ಮಾತಾಡೋ, ಹೆಂಗ ಅನ್ಸಾಯ್ತು? ಇಂಡಿಯಾಗೆ ಬಂದಿದ್ಯಾ ಬೆಂಗಳೂರಿಗೆ? ಹಾಂ, ಬೆಂಗಳೂರೇನಾ? ತಿಂತ್ಯಾ, ಕುಡಿತ್ಯಾ? ಕಾಫಿ ಟೀ ಏನೋ ಕುಡಿತ್ಯಾ? ಈ ಕಡೆ ನೋಡಿ, ರೈಟ್ ಸೈಡ್. ಏನು ತಿಂದಿದೆ? ಹಂಗೆ ನಡಿ. ಏ ಕೊಡ ಒಂದು ಬ್ಯಾಗು. ಹಾಂ, ಕೊಡ ಒಂದು ಬ್ಯಾಗು. ಹಾಂ, ಬನ್ನಿ ಮಮ್ಮಿ. ಹೆಂಗೆ ಅನ್ಸದೆ ಹೇಳಿ? ಬಂದಲ್ಲ ಕೊನೆಗೂ. ಹಾಂ, ಖುಷಿ ಆಗುತ್ತಾ? ಹಾಂ, ನೀವು ಹೋಯ್ತವನೆ, ನಾವು ಹಿಂದೆ ಹೋಯ್ತಾ ಇದ್ದೀವಿ ಅವನಿಂದ. ನಾವು ಮುಂದೆ ಹೋಗ್ಬೇಕು, ಅವ್ನು ಮುಂದೆ ಕಳಿಸ್ಬಿಟ್ಟು ನಾವು ಹಿಂದೆ ಹೋಗ್ತಾ ಇದ್ದೀವಿ. ಕೆಳಗಡೆ ನಾನು ಕಾರ್ ಎತ್ಕೊಬೋದಿಂದ ಅಡಿ. ಚೆನ್ನಾಗಿದೆ ಅವರ ತಿಪ್ಪಲ. ಸುಂದರವಾಗಿ ಹುಟ್ಟಿರದೆ ನನ್ನ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡೋ ಸುಂದರ ಥರ ಇದೆಯಾ ಬಾಯಿನಾಗ, ಚೆನ್ನಾಗಿದೆ. ಹಾಂ ನೋಡಿ, ಎರಡು ಸೂಟ್ ಕೇಸಲ್ಲಿ ಏನೇನು ತಂದಿದ್ಯಪ್ಪ ಪುಟ? ಎಣ್ಣೆ ಯಾವ್ದ್ರಲ್ಲಿದೆ? ಎಣ್ಣೆ ಫ್ರೆಂಡ್ಸ್, ಇದರಲ್ಲಿ ಎಣ್ಣೆ 3 ಬಾಟ್ಲ್ ಇದೆ. 2 ಲೀಟ್ರ್ ಎಣ್ಣೆ ತಂದವನೆ ನಮಗೋಸ್ಕರ. ಬರೋ ಇಲ್ಲೇ ಬೇಡ, ಬನ್ನಿ ಹೋಗೋಣ ನಿಧಾನಕ್ಕೆ, ಆರಾಮಾಗಿ ಹೋಗೋಣ. ಬನ್ನಿ ಮಾಮ್, ವರಿ. ಬೀಟಲ್ಲಿರೋದು ಬನ್ನಿ. ನಾನು ಫಾರಿಂಗ್ ಹೋಗಿದ್ದೆ, ಇವತ್ತು ಬಂದೆ. ನಮ್ಮಮ್ಮ ಒಬ್ಬರೇ ಬಂದದೆ, ನಾನು ಹೇಳ್ಕೊಂಡ್ಬಿಡಿ.
ಬದ್ದ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ವಿವನ ನೋಡಿ ವಿವನ್ ಹೇಳ್ತಿದ್ದೆ ಇವಾಗೇನು ಅಂತ ಯಾಕೆ ನೀನು ಬುಕ್ ಮಾಡಿರ್ಲಿಲ್ವಾ? ಮಾಡಿದ್ದೆ. ಹಾಂ, ಇನ್ನೂ ಒಂದು ಫ್ಲೋರ್ ಇಳಿಬೇಕು ಅಣ್ಣ ಕೆಳಗಡೆ. ನಿದ್ದೆ ಮಾಡಿ 2 ದಿನ ಆಯ್ತು. ನಿದ್ದೆ ಮಾಡಿಲ್ವಾ? ನಿದ್ದೆ ಮಾಡಿ ಬನ್ನಿ ಮಾಮಿ. ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆ ಇಕ್ಕುತ್ತಾ ಬರ್ತಾ ಇದ್ದೀರಾ ನೋಡಿ ಗೈಸ್. ಅಮ್ಮ ಬರೋಕ್ಕೆ ಮಗ ಬಂದ್ಮೇಲೆ ಬಂದು ಹೋಗಿ ತಪ್ಕೊಳ್ಳಿ ಅಂದರೆ ಅಮ್ಮ ಮಗ ಇಬ್ಬರೂ ಒಂದೇ ಒಂದು ಹೆಜ್ಜೆ ಇಟ್ಕೊಂಡು ಚಿಕ್ಕ ಹೆಜ್ಜೆ ಇಟ್ಕೊಂಡು ಬರ್ತಾವ್ರೆ. ಬನ್ನಿ ಬೇಗ ಹೋಗಿ ಕಾರ್ ಎತ್ಕೊಂಡು ಬರೋದ ಅಂತ ಬರ್ತಾಯಿಲ್ಲ. ಟಾಪ್ ಲೊಕೇಶನ್ ಹೋಗ್ತಾ ಇದ್ದೀವಿ. ನೋಡಿ ಲಿಫ್ಟ್ ಹುಡ್ಕೋಷ್ಟು ತಲೆ ಎಲ್ಲ ಕೆಟ್ಟೋಯ್ತು. ನಾವು ನಡೆದು ಸುಸ್ತಾಯ್ತಪ್ಪ, ಅದು ಎಲ್ಲಿ ನಿಲ್ಸಿದ್ದೀವಿ ಅಂತ ಕಾರ್. ನೋಡಿ ಲೆಟ್ಸ್ ಗೋ. ಓ ಏನಿದು ಹಿಂಗಿದೆ ಲಿಫ್ಟು. ಓಕೆ ಮೇಡಮ್, ಥ್ಯಾಂಕ್ ಯು. Going down. Let's go down. Second basement floor. Door is opening. ಬನ್ನಿ ಹಿಂಗೆ ಬನ್ನಿ. ಹಾಂ ಏನೋ ಬಾರು ನೋಡಿವಂತೆ ತಪ್ಪು ಸಾಕಾಗಿದೆ. ಇಲ್ಲೇ ನಿಲ್ಸಿದ್ದೀನಿ, ಇದೇ ಲೈನಲ್ಲಿದೆ. ಎಲ್ಲಿದೆ ಗೆಸ್ ಮಾಡು. ನಾವು ಎಲ್ಲಿದೆ ಅಂತ ಹೇಳ್ಬೇಡಿ ಮಮ್ಮಿ. ಬನ್ನಿ, ಅವ್ನ ಕಾರ್ ಎಲ್ಲಿದೆ ಹುಡುಕ್ಲಿ. ಅವನೇ ಕಾರ್ ಹುಡ್ಕೋ ಎಲ್ಲೈತೆ ಅಂತ. ಕಾರು ರೆಡ್ ಕಲರ್ ಕಾರು. ಈ ಒಂದು ಕ್ಲೂ ಕೊಡ್ತೀನಿ, ಇದೇ ಲೈನಲ್ಲಿದೆ. ಇದೆಯಾ ನೋಡು, ಅದೇ ಲೈನಲ್ಲಿದೆ. ಎಲ್ಲಿದೆ ಹುಡ್ಕೋ. ಹುಡ್ಕೋ ಅದೇ ಎಲ್ಲಿ ನಿಂತೈತೆ ಹುಡ್ಕೋ. ಬನ್ನಿ ಮಮ್ಮಿ, ಬೇಗ. ಹಾಂ ಕಾಕು ಕ್ಲೂ ಕೊಟ್ಟಿದ್ದೀನಿ, ಇದೇ ಲೈನಲ್ಲಿದೆ ಅಂತ ಹುಡ್ಕೋ ಅಷ್ಟೇ. ನನ್ನ ತಮ್ಮ ನನ್ನ ಕಾರ್ ಹುಡುಕ್ತವನೆ ಎಲ್ಲಿ ನಿಲ್ಸಿದ್ದೀವಿ ಅಂತ. ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಕುತ್ಕೋತಾ ಇರೋದವನು. ಇಲ್ಲಿ ಪಾಪ ಅವನು ಡೆಲಿವರಿಗೆ ಇರಲಿಲ್ಲ, ಕಾರ್ ಡೆಲಿವರಿಗೆ. ಅದಕ್ಕೆ ಒಂದು ಕಾರ್ ಗೊತ್ತಿಲ್ಲ ಎಲ್ಲಿ ನಿಲ್ಸಿದ್ದೀವಿ, ಹೆಂಗಿದೆ ಏನು ಅಂತ. ಅದಕ್ಕೆ ಕಾರ್ ಹುಡ್ಕೋ ಅಂತ ಬಿಟ್ಟಿದ್ದೀವಿ. ಹುಡುಕ್ತಾ ಇದ್ದಾನೆ. ಅವ್ರ ಕಾರ್ ಎಲ್ಲಿ ನಿಲ್ಸಿದ್ದೀವಿ ಅಂತ ಗೊತ್ತಿಲ್ಲ. ಆದರೆ ಒಂದು ಕ್ಲೂ ಮಾತ್ರ ಕೊಟ್ಟಿದ್ದೀನಿ, ಇದೇ ಲೈನಲ್ಲಿ ಇದೆ ಅಂತ. ಇನ್ನೇನು ಬಂತು ಆದರೆ ಅವ್ನಿಗೆ ಗೊತ್ತಿಲ್ಲ, ಹುಡುಕ್ಲಿ. ಅದಕ್ಕೆ ಹುಡುಕ್ಲಿ ಅಂತ ಬಿಟ್ಟಿದ್ದೀವಿ. ನಿಂತಿದೆ ಮಾಮ್. ಫೈನಲಿ ನಮ್ಮ ಕಾರ್ನ ಹುಡುಕ್ದವನು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.